ಉದಯವಾಣಿ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಗನ್ ಮೋಹನ್ ಎಸ್. ನಾನು ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಮತ್ತು ಹೆಪಟೋಪ್ಯಾಂಕ್ರಿಯಾಟಿಕ್ ಬಿಲಿಯರಿ ಸರ್ಜರಿ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೇನೆ. ನನ್ನ ಒಪಿಡಿಯಲ್ಲಿ ಪಿತ್ತಕೋಶದ ಕಾಯಿಲೆ ನಾನು ಕಾಮನ್ ಆಗಿ ನೋಡುವಂಥ ಒಂದು ಸಮಸ್ಯೆ. ಅನೇಕ ರೋಗಿಗಳು ನನ್ನ ಹತ್ರ ಬರುವಾಗವೇ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿದ್ದೇನೆ, ಅದರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಥವಾ ಕೋಳಿಲಿಥಿಯಾಸ್ ಅಂತ ಬರೆದಿದ್ದಾರೆ ಅಂತ ಹೇಳಿಕೊಂಡೇ ಬರ್ತಾರೆ. ಪಿತ್ತಕೋಶದ ಕಾಯಿಲೆ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಇಂದಿನ ಕಾರ್ಯಕ್ರಮದಲ್ಲಿ ಪಿತ್ತಕೋಶನ ಕಲ್ಲಿನ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪಿತ್ತಕೋಶ ಅಂದ್ರೆ ಏನು? ಪಿತ್ತಕೋಶ ಅಂದ್ರೆ ಲಿವರ್ನ ಕೆಳಭಾಗದಲ್ಲಿ ಇರುವ ಒಂದು ಸಣ್ಣ ಅಂಗ. ಇದು ಸಣ್ಣ ಪ್ರಮಾಣದ ಪಿತ್ತರಸವನ್ನ ಸಂಗ್ರಹಿಸುತ್ತದೆ. ಇದು ಪಿತ್ತರಸವನ್ನ ಪಂಪ್ ಮಾಡಿ ಡೈಜೆಷನ್ಗೆ ಸಹಾಯ ಮಾಡ್ತದೆ. ಆಕಸ್ಮಿಕವಾಗಿ ಕಂಡು ಬಂದಿರುವ ಕಲ್ಲುಗಳು 10-15% ಜನರಿಗೆ ಇರಬಹುದು. ಪಿತ್ತಕೋಶದ ಕಲ್ಲುಗಳು ಹೇಗೆ ಫಾರ್ಮ್ ಆಗ್ತದೆ? ಹೆಚ್ಚಿನಾಗಿ ಹೊರಗಿನ ಆಹಾರ ತಿನ್ನುವುದರಿಂದ ಪಿತ್ತಕೋಶದಲ್ಲಿ ಕಲ್ಲು ಫಾರ್ಮ್ ಆಗ್ತದಾ? ಪಿತ್ತಕೋಶ ಕಾಯಿಲೆಗೆ ಒಂದೇ ಒಂದು ನಿರ್ದಿಷ್ಟ ಕಾರಣ ಇಲ್ಲ, ಹಲವಾರು ಕಾರಣಗಳಿವೆ. ಇಡಿಯೋಪತಿಕ್ ಅಂತ ಹೇಳ್ತೇವೆ. ಪಿತ್ತಕೋಶದಲ್ಲಿ ಇರುವ ಪಿತ್ತರಸದಲ್ಲಿ ಇರುವ ಕೊಲೆಸ್ಟ್ರಾಲ್ ಮತ್ತು ಬೈಲ್ ಸಾಲ್ಟ್ಸ್ ರೇಷಿಯೋ ಚೇಂಜಸ್ ಆದರೆ ಪಿತ್ತಕಲ್ಲು ಫಾರ್ಮ್ ಆಗುತ್ತೆ. ಲಿವರ್ ಕಾಯಿಲೆ ಇರುವವರಲ್ಲಿ, ಮಾರ್ಬಿಡ್ ಒಬಿಸಿಟಿ ಬೊಜ್ಜು ಇರುವವರಲ್ಲಿ, 40 ವಯಸ್ಸು ಮೇಲೆ ಇರುವ ಮಹಿಳೆಯರಲ್ಲಿ, OCPs ತಗೊಳ್ತಾ ಇರುವ ಮಹಿಳೆಯರಲ್ಲಿ ಮತ್ತೆ ಗರ್ಭಿಣಿಯಾಗ ಇರುವ ಮಹಿಳೆಯರಲ್ಲಿ ಕಾಮನ್ ಆಗಿ ಕಂಡು ಬರುತ್ತೆ. ಪಿತ್ತಕೋಶದಲ್ಲಿ ಕಲ್ಲಿದ್ದವರಿಗೆ ಎಲ್ಲರಿಗೂ ಸಿಂಪ್ಟಮ್ಸ್ ಬರ್ತದಾ? ಪಿತ್ತಕೋಶದಲ್ಲಿ ಕಲ್ಲಿದ್ದವರಲ್ಲಿ ಹೆಚ್ಚಿನವರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ, ಎಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೇವೆ. ವರ್ಷಕ್ಕೆ ಕೇವಲ 2% ಜನರಿಗೆ ಮಾತ್ರ ರೋಗ ಲಕ್ಷಣಗಳು ಕಂಡು ಬರುತ್ತೆ. ಕಲ್ಲುಗಳು ಸಿಸ್ಟಿಕ್ ಡಕ್ಟ್ ಅಥವಾ ಮೈನ್ ಬೈಲ್ ಡಕ್ಟ್ ಅನ್ನು ಬ್ಲಾಕ್ ಮಾಡುವಾಗ ಮಾತ್ರ ಸಿಂಪ್ಟಮ್ಸ್ ಬರುತ್ತೆ. ಹೊಟ್ಟೆಯಲ್ಲಿ ಮೇಲ್ಭಾಗದಲ್ಲಿ ನೋವು, ಒಳಭುಜ ಮತ್ತು ಬೆನ್ನಿಗೆ ಹರಡುವ ನೋವು, ವಾಕರಿಕೆ ಮತ್ತೆ ವಾಂತಿ, ಜ್ವರ, ಚಳಿ, ಕಾಮಾಲೆ ಇವೆಲ್ಲ ನಾವು ಕಾಮನ್ ಆಗಿ ನೋಡುವಂತ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಪಿತ್ತಕೋಶದ ಕಲ್ಲು ಸಿಸ್ಟಿಕ್ ಡಕ್ಟ್ ಬ್ಲಾಕ್ ಮಾಡಿದರೆ ಅಕ್ಯೂಟ್ ಕೋಲಿಸಿಸ್ಟೈಟಿಸ್ ಆಗ್ತದೆ. ಪಿತ್ತಕೋಶದಿಂದ ಕಲ್ಲು ಮೈನ್ ಬೈಲ್ ಡಕ್ಟ್ ಅಲ್ಲಿ ಬ್ಲಾಕ್ ಆದರೆ ಕೊಲಾಂಜೈಟಿಸ್ ಅಥವಾ ಕೋಲಿಡೋಕೋಲಿಥಿಯಾಸಿಸ್ ಅಂತ ಆಗ್ತದೆ. ಇನ್ನೂ ಕೆಳಗೆ ಬಂದು ಮೈನ್ ಪ್ಯಾಂಕ್ರಿಯಾಟಿಕ್ ಡಕ್ಟ್ ನ ಬ್ಲಾಕ್ ಆದರೆ ಪ್ಯಾಂಕ್ರಿಯಾಟೈಟಿಸ್ ಅಂತ ಆಗ್ತದೆ. ಅಕ್ಯೂಟ್ ಕೋಲಿಸಿಸ್ಟೈಟಿಸ್, ಕೊಲಾಂಜೈಟಿಸ್, ಕೋಲಿಡೋಕೋಲಿಥಿಯಾಸಿಸ್ ಮತ್ತು ಪ್ಯಾಂಕ್ರಿಯಾಟೈಟಿಸ್ ಇವೆಲ್ಲ ಪಿತ್ತಕೋಶದ ಕಲ್ಲಿನಿಂದ ಆಗುವ ಕಾಂಪ್ಲಿಕೇಶನ್ಸ್. ಪಿತ್ತಕೋಶದ ಕಲ್ಲು ನ್ಯಾಚುರಲ್ ರೆಮಿಡೀಸ್ ಮೂಲಕ ಅಥವಾ ಹೆಚ್ಚು ನೀರು ಕುಡಿಯೋದರಿಂದ ಕರಗಿಸಬಹುದಾ? ಪಿತ್ತಕೋಶದ ಕಲ್ಲುಗಳು ಕಿಡ್ನಿ ಸ್ಟೋನ್ಸ್ ತರ ಅಲ್ಲ. ಹೆಚ್ಚು ನೀರು ಕುಡಿಯೋದರಿಂದ ಸಣ್ಣ ಕಿಡ್ನಿ ಸ್ಟೋನ್ಸ್ ಪಾಸ್ ಆಗಬಹುದು. ಯಾವುದೇ ಜ್ಯೂಸ್ ಕುಡಿಯೋದರಿಂದ, ಹೆಚ್ಚು ನೀರು ಕುಡಿಯೋದರಿಂದ, ನ್ಯಾಚುರಲ್ ರೆಮಿಡೀಸ್ ಇಂದ ಪಿತ್ತಕೋಶದ ಕಲ್ಲು ಕರಗತ್ತೆ ಅಂತ ಹೇಳಿ ಯಾವುದೋ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಪಿತ್ತಕೋಶದ ಕಲ್ಲಿಂದ ಪಿತ್ತಕೋಶದ ಕ್ಯಾನ್ಸರ್ ಆಗಬಹುದಾ? ಗಾಲ್ ಸ್ಟೋನ್ಸ್ ಇರುವ ಎಲ್ಲಾ ರೋಗಿಗಳಿಗೂ ಪಿತ್ತಕೋಶದ ಕ್ಯಾನ್ಸರ್ ರಿಸ್ಕ್ ಇರುವುದಿಲ್ಲ. 1% ಕಮ್ಮಿ ರೋಗಿಗಳಿಗೆ ಮಾತ್ರ ಕ್ಯಾನ್ಸರ್ ರಿಸ್ಕ್ ಆಗ್ಬಹುದು. 3 ಸೆಂಟಿಮೀಟರ್ಗಿಂತ ದೊಡ್ಡ ಕಲ್ಲುಗಳಿಗೆ 20 ವರ್ಷದ ಹೆಚ್ಚು ಟ್ರೀಟ್ಮೆಂಟ್ ಮಾಡದೇ ಇದ್ರ ಪೇಷಂಟ್ಸ್ಗಳಿಗೆ ಕ್ಯಾನ್ಸರ್ ರಿಸ್ಕ್ ಇರ್ಬೋದು. ಪಿತ್ತಕೋಶದ ಕಲ್ಲುಗಳು ಮೂತ್ರದ ಮೂಲಕ ಪಾಸ್ ಆಗಿ ಹೋಗತ್ತಾ? ಪಿತ್ತಕೋಶದ ಕಲ್ಲುಗಳು ಎಂದಿಗೂ ಮೂತ್ರ ಮೂಲಕ ಪಾಸ್ ಆಗಿ ಹೋಗುದಿಲ್ಲ. ಕಿಡ್ನಿ ಕಲ್ಲುಗಳು ಮಾತ್ರ ಮೂತ್ರದಿಂದ ಪಾಸ್ ಆಗತ್ತೆ. ಸಾಕಷ್ಟು ನೀರು ಕುಡಿಯೋದರಿಂದ ನಮ್ಮ ಡಿಹೈಡ್ರೇಷನ್ ಕರೆಕ್ಟ್ ಆಗಬಹುದು ವಿನಃ ಪಿತ್ತಕೋಶದಲ್ಲಿ ಫಾರ್ಮ್ ಆಗೋದ ಕಲ್ಲಿನ ತಡೆ ಮಾಡೋದಿಲ್ಲ. ಗಾಲ್ ಸ್ಟೋನ್ಸ್ ಇರುವ ಎಲ್ಲಾ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಅಗತ್ಯ ಇದೆಯಾ? ಎಲ್ಲ ಪಿತ್ತಕೋಶದ ಕಲ್ಲುಗಳಿಗೆ ತುರ್ತು ಚಿಕಿತ್ಸೆ ಅಗತ್ಯ ಇಲ್ಲ. ಎಸಿಂಪ್ಟಮ್ಯಾಟಿಕ್ ಗಾಲ್ ಸ್ಟೋನ್ಸ್ ಅಥವಾ ಇನ್ಸಿಡೆಂಟ್ಲಿ ಡಿಟೆಕ್ಟೆಡ್ ಗಾಲ್ ಸ್ಟೋನ್ಸ್ಗಳಿಗೆ ಚಿಕಿತ್ಸೆ ಅಗತ್ಯ ಇರುವುದಿಲ್ಲ. ಅತಿರೇಕ ಸಿಂಪ್ಟಮ್ಸ್ ಇದ್ರೆ, ತುಂಬಾ ಹೊಟ್ಟೆ ನೋವು ಇದ್ರೆ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡಲು ಟ್ರೀಟ್ಮೆಂಟ್ ಅಗತ್ಯ ಇದೆ. ಪಿತ್ತಕೋಶದ ಸರ್ಜರಿ ಅಪಾಯಕಾರಿಯ ಮತ್ತು ಸರ್ಜರಿ ಆದಮೇಲೆ ತುಂಬಾ ನೋವಿರುತ್ತಾ? ಇದು ಗಾಲ್ ಬ್ಲಾಡರ್ ಸರ್ಜರಿ ಸಾಮಾನ್ಯವಾಗಿ ಮಾಡುವಂತ ಒಂದು ಸೇಫ್ ಸರ್ಜರಿ ಅಂತ ಹೇಳ್ಬೋದು.
ನಾವು ಹೆಚ್ಚಾಗಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಥವಾ ಕೀಹೋಲ್ ಸರ್ಜರಿಯನ್ನು ಮಾಡ್ತೇವೆ. ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಜನರಲ್ ಸರ್ಜನ್ ಹತ್ರ ಸರ್ಜರಿ ಮಾಡಿದರೆ ಅದರ ಕಾಂಪ್ಲಿಕೇಶನ್ಸ್ ತುಂಬಾ ಕಡಿಮೆ ಇರುತ್ತೆ. ಇದು ಸಾಮಾನ್ಯವಾಗಿ ಡೇ ಕೇರ್ ಸರ್ಜರಿ ಆಗಿ ಮಾಡಬಹುದು. ಈ ಸರ್ಜರಿಯಿಂದ ಮಿನಿಮಲ್ ಡಿಸ್ಕಂಫರ್ಟ್ ಮತ್ತೆ ಕ್ವಿಕ್ ರಿಕವರಿ ಕೂಡ ಇರುತ್ತೆ. ಹೆಚ್ಚಿನ ಪೇಷಂಟ್ಗಳಿಗೆ ನಾವು ಮರುದಿನವೇ ಡಿಸ್ಚಾರ್ಜ್ ಮಾಡ್ತೇವೆ. ಪಿತ್ತಕೋಶ ಸರ್ಜರಿಯಲ್ಲಿ ದೇಹದಿಂದ ಪಿತ್ತಕೋಶವನ್ನ ತೆಗಿತಾರ ಅಥವಾ ಕಲ್ಲು ಮಾತ್ರ ತೆಗಿತಾರ? ಪಿತ್ತಕೋಶದ ಸರ್ಜರಿಯಲ್ಲಿ ಪಿತ್ತಕೋಶದ ಕಲ್ಲು ಮಾತ್ರ ತೆಗೆದರೆ ಪುನಃ ಕಲ್ಲು ಫಾರ್ಮ್ ಆಗಬಹುದು. ಅದಕ್ಕೆ ಪಿತ್ತಕೋಶವನ್ನೇ ತೆಗಿಬೇಕಾಗತ್ತೆ. ಪಿತ್ತಕೋಶ ತೆಗೆದ ಮೇಲೆ ಡೈಜೆಷನ್ ಸಮಸ್ಯೆಗಳು ಬರಬಹುದಾ? ಆಪರೇಷನ್ ನಂತರ ಕೊಬ್ಬಿನ ಆಹಾರ ತಿನ್ನಬಾರದಾ? ಪಿತ್ತಕೋಶವನ್ನು ತೆಗೆದರೆ ಡೈಜೆಷನ್ಗೆ ಯಾವುದೇ ಚೇಂಜಸ್ ಬರುವುದಿಲ್ಲ. ನಾರ್ಮಲ್ ಡಯಟ್ ತಗೋಬಹುದು. ಯಾವುದೇ ಫುಡ್ ರೆಸ್ಟ್ರಿಕ್ಷನ್ಸ್ ಇರುವುದಿಲ್ಲ. ಬೈಲ್ ಪ್ರೊಡ್ಯೂಸ್ ಮಾಡೋದು ಲಿವರ್ ಅದು ಕೆಲಸ. ಗಾಲ್ ಬ್ಲೇಡರ್ ಅದನ್ನು ಸ್ಟೋರ್ ಮಾಡೋದು ಮತ್ತೆ ಕಾನ್ಸಂಟ್ರೇಟ್ ಮಾಡೋದು. ಆದುದರಿಂದ ಪಿತ್ತಕೋಶನ ತೆಗೆದರೆ ಡೈಜೆಷನ್ಗೆ ಏನು ಸಮಸ್ಯೆ ಆಗುದಿಲ್ಲ. ಎಂಡೋಸ್ಕೋಪಿ ಮೂಲಕ ಗಾಲ್ ಸ್ಟೋನ್ಸ್ ಅನ್ನು ತೆಗಿಬಹುದಾ? ಪಿತ್ತಕೋಶದಿಂದ ಕಲ್ಲು ಜಾರಿ ಪಿತ್ತನಲ್ಲಿಯಲ್ಲಿ ಬ್ಲಾಕ್ ಆದರೆ ಅದನ್ನು ERCP ಅಥವಾ ಎಂಡೋಸ್ಕೋಪಿಕ್ ರಿಟ್ರೋಗ್ರೇಡ್ ಕೊಲಾಂಜಿಯೋ ಪ್ಯಾಂಕ್ರಿಯಾಟೋಗ್ರಫಿ ಮುಖಾಂತರ ತೆಗಿಲಿಕ್ಕಾಗತ್ತೆ. ಆದರೆ ಪಿತ್ತಕೋಶನ ಒಳಗೆ ಇರುವ ಕಲ್ಲನ್ನು ಎಂಡೋಸ್ಕೋಪಿ ಮೂಲಕ ಸದ್ಯಕ್ಕೆ ತೆಗೆಯುವುದು ಸಾಧ್ಯ ಇಲ್ಲ. ಕೊನೆಯದಾಗಿ ನಾನು ಏನು ಹೇಳಲು ಬಯಸ್ತೇನೆ ಅಂದ್ರೆ, ಪಿತ್ತಕೋಶದ ಕಲ್ಲುಗಳು ಸಾಮಾನ್ಯವಾಗಿ ನಾವು ಕಂಡು ಬರುವಂತ ಒಂದು ಸಮಸ್ಯೆ. ಅದಕ್ಕೆ ಅಗತ್ಯ ಇರುವಾಗ ಮಾತ್ರ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು. ಎಲ್ಲರಿಗೆ ಸರ್ಜರಿ ಅಗತ್ಯ ಇಲ್ಲ. ಪ್ರತಿಯೊಬ್ಬರು ಪಿತ್ತಕೋಶದ ಸರ್ಜರಿ ಮಾಡುವ ಮುನ್ನ ತಜ್ಞ ವೈದ್ಯರಲ್ಲಿ ತಪಾಸಣೆ ಮಾಡಬೇಕು. ಧನ್ಯವಾದಗಳು.